ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಒಂದು ಪತ್ತೆಯಾಗಿದೆ. ಪಾಲಜೋಗನಹಳ್ಳಿಯ ಮನೆ ಬಳಿ ಬಿದ್ದಿತ್ತು ಡ್ರೋನ್. ದೊಡ್ಡಬಳ್ಳಾಪುರ ಹೊರವಲಯದ ಪಾಲಜೋಗನಹಳ್ಳಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಎಕ್ಸ್ಪರ್ಟ್ ಟೀಮ್. ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು. ಪಾಲಜೋಗನಹಳ್ಳಿ ಮನೆ ಬಳಿ ಡ್ರೋನ್ ಬಿದ್ದಿದೆ. ಇನ್ನು ಬಿದ್ದಂತಹ ಡ್ರೋನ್ ಅನ್ನ ದೊಡ್ಡಬಳ್ಳಾಪುರ ಹೊರವಲಯದ ಪಾಲನ ಜೋಗಳಿ ಬಳಿ ಬಿದ್ದಿರತಕ್ಕಂತಹ ಈ ಡ್ರೋನ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಎಕ್ಸ್ಪರ್ಟ್ ಟೀಮ್. ಪರಿಶೀಲನೆ ಬಳಿಕ ಆ ಡ್ರೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರತಕ್ಕಂಥದ್ದು. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಇದೇ ಆ ಡ್ರೋನ್. ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕಂತಹ ಡ್ರೋನ್ ಇದು. ಆಕ್ಚುಲಿ ಈ ಡ್ರೋನ್ ನ ಆಪರೇಟ್ ಮಾಡತಕ್ಕಂಥವ್ರು ಯಾರು, ಅಲ್ಲಿ ಸಡನ್ ಆಗಿ ಯಾಕೆ ಬಂತು, ಡ್ರೋನ್ ನ ಹಾರಿಸಿರ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಡ್ರೋನ್ ಅನ್ನ ಹಾರಿಸಿರ್ಬೇಕಾದ್ರೆ ಪರ್ಮಿಷನ್ ಅನ್ನ ತಗೋಬೇಕು. ತನ್ನ ವ್ಯಾಪ್ತಿಯಲ್ಲಿ ತನ್ನ ಒಂದು ಆ ಲೊಕೇಶನ್ ಅಲ್ಲೇ ಹಾರಾಟ ಮಾಡಬೇಕು. ಇದೀಗ ಅದು ಅಪರಿಚಿತ ಡ್ರೋನ್. ಹಾಗಾದ್ರೆ ಯಾರು ಆಪರೇಟ್ ಮಾಡ್ತಾ ಇದ್ರು, ಇದರ ಕೈವಾಡ ಯಾರಿದೆ, ಹಾಗಾದ್ರೆ ಏನಾದರೂ ಬೇಹುಗಾರಿಕೆ ನಡೆಸಲಿಕ್ಕೆ ಈ ಡ್ರೋನ್ ಅನ್ನು ಹಾರಾಟ ಮಾಡಲಾಗ್ತಾ ಇತ್ತಾ, ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ ಎಕ್ಸ್ಪರ್ಟ್. ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ನಡೀತಕ್ಕಂತಹ ವೇಳೆ ಇದು ಡ್ರೋನ್ ಸಿಕ್ಕಿದೆ. ಹಾಗಾಗಿ ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಮನೆ ಬಳಿ ಹಾರುತ್ತಾ ಬಂದಿರತಕ್ಕಂತಹ ಡ್ರೋನ್ ಸಡನ್ ಆಗಿ ಅಲ್ಲಿ ಬಿದ್ದಿದೆ. ಬಹುಶಃ ಏನಾದ್ರೂ ಓಕೆ, ಡ್ರೋನ್ ಕಾಮನ್ ಆಗಿರತಕ್ಕಂತಹ ಡ್ರೋನ್ ಓಕೆ, ಏನಾದ್ರೂ ಇದರಲ್ಲಿ ಸ್ಫೋಟಕವಾಗಿರ್ತಕ್ಕಂತಹ ವಸ್ತುಗಳನ್ನು ಏನಾದ್ರೂ ಇಟ್ಟಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಡ್ರೋನ್ ಕಂಡು ಸ್ಥಳೀಯರು ಬೆಕ್ಕಸಬರಗಾಗಿದ್ದಾರೆ. ಇನ್ನು ಪೊಲೀಸರಲ್ಲೂ ಕೂಡ ಆತಂಕಕ್ಕೆ ಈಡು ಮಾಡಿರ್ತಕ್ಕಂತಹ ಡ್ರೋನ್ ಇದು. ದೊಡ್ಡಬಳ್ಳಾಪುರ ನಗರದ ಪಾಲಜೋಗನಹಳ್ಳಿಯ ಒಂದು ಮನೆ ಬಳಿ ಬಿದ್ದಿತ್ತು ಡ್ರೋನ್. ಜೊತೆಗೆ ಬ್ಯಾಟರಿ ಸೇರಿದಂತೆ ಎಲೆಕ್ಟ್ರಿಕ್ ವೈರ್ಗಳಿಂದ ತುಂಬಿದಂತಹ ಇದು ಡ್ರೋನ್ ಮಾದರಿಯ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದು. ಯಾವ ಕಾರಣಕ್ಕಾಗಿ? ಮತ್ತೊಂದು ಕಡೆಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ಬಹುಶಃ ಬೇಕಂತಾನೆ ಇದನ್ನ ಹಾರಿಸಲಾಗ್ತಾ ಇತ್ತಾ ನೋಡ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಏನಿದು ಅನಾಮಿಕವಾಗಿರ್ತಕ್ಕಂತಹ ಡ್ರೋನ್? ಅದು ಹಿಂದೂ ಸಮಾಜ ಒಂದು ಬೃಹತ್ ಕಾರ್ಯಕ್ರಮ ನಡೀತಿರಬೇಕಾದ್ರೆ ಈ ಒಂದು ಅನಾಮಿಕ ಡ್ರೋನ್ ಬಂದು ಬಿದ್ದಿದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಮಂಜುನಾಥ್? ವಿದೇಶ ಏನಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಬೃಹತ್ತಾಕಾರವಾಗಿ ನಡೀತಾ ಇರುವಂತದ್ದು. ಅದರ ನಡುವೆ ಏನು ದೊಡ್ಡಬಳ್ಳಾಪುರ ನಗರದ ಪಾಲನ ಜೋಗನಹಳ್ಳಿ ಒಂದು ಮನೆ ಮೇಲೆ ಒಂದು ಡ್ರೋನ್ ಈಗ ಪತ್ತೆ ಆಗಿರುವಂತದ್ದು. ಏನಂದ್ರೆ ಬ್ಯಾಟರಿಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ವೈರ್ಗಳು ತುಂಬಿದಂತಹ ವಿಮಾನ ಮಾದರಿಯ ಡ್ರೋನ್ ಬಂದು ಒಂದು ಮನೆ ಮೇಲೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ಪಾಲಜೋಗನಹಳ್ಳಿ ಇರ್ತಕ್ಕಂಥ ಎಲ್ಲ ಜನ ಕೂಡ ಈಗ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂತಂದ್ರೆ ಒಂದು ಡ್ರೋನ್ ಹಾರಾಟ ಮಾಡ್ಬೇಕಂತಂದ್ರೆ ಡ್ರೋನ್ ಬೇರೆ ರೀತಿ ಆಕಾರವಾಗಿರುತ್ತೆ. ಆದ್ರೆ ಇದು ಒಂದು ವಿಮಾನ ಮಾದರಿಯಲ್ಲಿ ಬಂದು ಈಗ ಸಮಾಜೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮದ ನಡೀತಾ ಇರ್ತಕ್ಕಂಥ ವೇಳೆಯಲ್ಲೇ ಬಂದು ಅಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಈಗ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಎಲ್ಲರೂ ಕೂಡ ಈಗ ಬಂದು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಸ್ಥಳಕ್ಕೆ ಬಂದು ಸ್ಫೋಟಕಗಳು ಏನಾದ್ರು ಇದೆಯಾ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಅದನ್ನ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರೆ. ಯಾಕಂತಂದ್ರೆ ಡ್ರೋನ್ ಅಂತಂದ್ರೆ ಬೇರೆ ರೀತಿಯಾದ ಮಾದರಿಗಳೇ ಇರುತ್ತೆ. ಆದ್ರೆ ಬಂದು ಈ ರೀತಿಯಾದಂತಹ ವಿಮಾನ ಮಾದರಿಯಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 3-4 ಗಂಟೆಗಳ ಕೂಡ ಈ ಡ್ರೋನ್ ಮಾದರಿ ಇರ್ತಕ್ಕಂಥ ವಸ್ತುಗಳು ಹಾಗೇನೆ ಇದರಲ್ಲಿ ಸ್ಫೋಟಕಾಂಶಗಳು ಕಳಿಸ್ಕೊಡ್ಲಾಗಿತ್ತ. ಜೊತೆಗೆ ಇದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರಾದ್ರೂ ಕಿಡಿಗೇಡಿಗಳು ಈ ರೀತಿಯಾದ ಮಾಡಿದ್ರ ಈ ಬೇರೆ ಬೇರೆ ರೀತಿಯಾದಂತಹ ಆಂಗಲ್ಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವೀರೇಶ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಒಂದು ಪತ್ತೆಯಾಗಿದೆ. ಪಾಲಜೋಗನಹಳ್ಳಿಯ ಮನೆ ಬಳಿ ಬಿದ್ದಿತ್ತು ಡ್ರೋನ್. ದೊಡ್ಡಬಳ್ಳಾಪುರ ಹೊರವಲಯದ ಪಾಲಜೋಗನಹಳ್ಳಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಎಕ್ಸ್ಪರ್ಟ್ ಟೀಮ್. ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು. ಪಾಲಜೋಗನಹಳ್ಳಿ ಮನೆ ಬಳಿ ಡ್ರೋನ್ ಬಿದ್ದಿದೆ. ಇನ್ನು ಬಿದ್ದಂತಹ ಡ್ರೋನ್ ಅನ್ನ ದೊಡ್ಡಬಳ್ಳಾಪುರ ಹೊರವಲಯದ ಪಾಲನ ಜೋಗಳಿ ಬಳಿ ಬಿದ್ದಿರತಕ್ಕಂತಹ ಈ ಡ್ರೋನ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಎಕ್ಸ್ಪರ್ಟ್ ಟೀಮ್. ಪರಿಶೀಲನೆ ಬಳಿಕ ಆ ಡ್ರೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರತಕ್ಕಂಥದ್ದು. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಇದೇ ಆ ಡ್ರೋನ್. ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕಂತಹ ಡ್ರೋನ್ ಇದು. ಆಕ್ಚುಲಿ ಈ ಡ್ರೋನ್ ನ ಆಪರೇಟ್ ಮಾಡತಕ್ಕಂಥವ್ರು ಯಾರು, ಅಲ್ಲಿ ಸಡನ್ ಆಗಿ ಯಾಕೆ ಬಂತು, ಡ್ರೋನ್ ನ ಹಾರಿಸಿರ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಡ್ರೋನ್ ಅನ್ನ ಹಾರಿಸಿರ್ಬೇಕಾದ್ರೆ ಪರ್ಮಿಷನ್ ಅನ್ನ ತಗೋಬೇಕು. ತನ್ನ ವ್ಯಾಪ್ತಿಯಲ್ಲಿ
ತನ್ನ ಒಂದು ಆ ಲೊಕೇಶನ್ ಅಲ್ಲೇ ಹಾರಾಟ ಮಾಡಬೇಕು. ಇದೀಗ ಅದು ಅಪರಿಚಿತ ಡ್ರೋನ್. ಹಾಗಾದ್ರೆ ಯಾರು ಆಪರೇಟ್ ಮಾಡ್ತಾ ಇದ್ರು, ಇದರ ಕೈವಾಡ ಯಾರಿದೆ, ಹಾಗಾದ್ರೆ ಏನಾದರೂ ಬೇಹುಗಾರಿಕೆ ನಡೆಸಲಿಕ್ಕೆ ಈ ಡ್ರೋನ್ ಅನ್ನು ಹಾರಾಟ ಮಾಡಲಾಗ್ತಾ ಇತ್ತಾ, ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ ಎಕ್ಸ್ಪರ್ಟ್. ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ನಡೆತಕ್ಕಂತಹ ವೇಳೆ ಇದು ಡ್ರೋನ್ ಸಿಕ್ಕಿದೆ, ಹಾಗಾಗಿ ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಮನೆ ಬಳಿ ಹಾರುತ್ತಾ ಬಂದಿರತಕ್ಕಂತಹ ಡ್ರೋನ್ ಸಡನ್ ಆಗಿ ಅಲ್ಲಿ ಬಿದ್ದಿದೆ. ಬಹುಶಃ ಏನಾದ್ರೂ ಓಕೆ, ಡ್ರೋನ್ ಕಾಮನ್ ಆಗಿರತಕ್ಕಂತಹ ಡ್ರೋನ್ ಓಕೆ, ಏನಾದ್ರೂ ಇದರಲ್ಲಿ ಸ್ಫೋಟಕವಾಗಿರ್ತಕ್ಕಂತಹ ವಸ್ತುಗಳನ್ನು ಏನಾದ್ರೂ ಇಟ್ಟಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಡ್ರೋನ್ ಕಂಡು ಸ್ಥಳೀಯರು ಬೆಕ್ಕಸಬರಗಾಗಿದ್ದಾರೆ. ಇನ್ನು ಪೊಲೀಸರಲ್ಲೂ ಕೂಡ ಆತಂಕಕ್ಕೆ ಈಡು ಮಾಡಿರ್ತಕ್ಕಂತಹ ಡ್ರೋನ್ ಇದು. ದೊಡ್ಡಬಳ್ಳಾಪುರ ನಗರದ ಪಾಲಜೋಗನಹಳ್ಳಿಯ ಒಂದು ಮನೆ ಬಳಿ ಬಿದ್ದಿತ್ತು ಡ್ರೋನ್. ಜೊತೆಗೆ ಬ್ಯಾಟರಿ ಸೇರಿದಂತೆ ಎಲೆಕ್ಟ್ರಿಕ್ ವೈರ್ಗಳಿಂದ ತುಂಬಿದಂತಹ ಇದು ಡ್ರೋನ್ ಮಾದರಿಯ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇದು ಯಾವ ಕಾರಣಕ್ಕಾಗಿ? ಮತ್ತೊಂದು ಕಡೆಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು, ಬಹುಶಃ ಬೇಕಂತಾನೆ ಇದನ್ನ ಹಾರಿಸಲಾಗ್ತಾ ಇತ್ತಾ ನೋಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಏನಿದು ಅನಾಮಿಕವಾಗಿರ್ತಕ್ಕಂತಹ ಡ್ರೋನ್? ಅದು ಹಿಂದೂ ಸಮಾಜ ಒಂದು ಬೃಹತ್ ಕಾರ್ಯಕ್ರಮ ನಡೀತಿರಬೇಕಾದ್ರೆ ಈ ಒಂದು ಅನಾಮಿಕ ಡ್ರೋನ್ ಬಂದು ಬಿದ್ದಿದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಮಂಜುನಾಥ್? ವಿದೇಶ ಏನಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಬೃಹತ್ತಾಕಾರವಾಗಿ ನಡೀತಾ ಇರುವಂತದ್ದು. ಅದರ ನಡುವೆ ಏನು ದೊಡ್ಡಬಳ್ಳಾಪುರ ನಗರದ ಪಾಲನ ಜೋಗನಹಳ್ಳಿಲಿ ಒಂದು ಮನೆ ಮೇಲೆ ಒಂದು ಡ್ರೋನ್ ಈಗ ಪತ್ತೆ ಆಗಿರುವಂತದ್ದು. ಏನಂದ್ರೆ ಬ್ಯಾಟರಿಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ವೈರ್ಗಳು ತುಂಬಿದಂತಹ ವಿಮಾನ ಮಾದರಿಯ ಡ್ರೋನ್ ಬಂದು ಒಂದು ಮನೆ ಮೇಲೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ಪಾಲ್ಜೋಗನಹಳ್ಳಿ ಇರ್ತಕ್ಕಂಥ ಎಲ್ಲ ಜನ ಕೂಡ ಈಗ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂತಂದ್ರೆ ಒಂದು ಡ್ರೋನ್ ಹಾರಾಟ ಮಾಡ್ಬೇಕಂತಂದ್ರೆ ಡ್ರೋನ್ ಬೇರೆ ರೀತಿ ಆಕಾರವಾಗಿರುತ್ತೆ. ಆದ್ರೆ ಇದು ಒಂದು ವಿಮಾನ ಮಾದರಿಯಲ್ಲಿ ಬಂದು ಈಗ ಸಮಾಜೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮದ ನಡೀತಾ ಇರ್ತಕ್ಕಂಥ ವೇಳೆಯಲ್ಲೇ ಬಂದು ಅಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಈಗ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಎಲ್ಲರೂ ಕೂಡ ಈಗ ಬಂದು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಸ್ಥಳಕ್ಕೆ ಬಂದು ಸ್ಫೋಟಕಗಳು ಏನಾದ್ರು ಇದೆಯಾ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಅದನ್ನ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರೆ. ಯಾಕಂತಂದ್ರೆ ಡ್ರೋನ್ ಅಂತಂದ್ರೆ ಬೇರೆ ರೀತಿಯಾದ ಮಾದರಿಗಳೇ ಇರುತ್ತೆ, ಆದ್ರೆ ಬಂದು ಈ ರೀತಿಯಾದಂತಹ ವಿಮಾನ ಮಾದರಿಯಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 3-4 ಗಂಟೆಗಳ ಕೂಡ ಈ ಡ್ರೋನ್ ಮಾದರಿ ಇರ್ತಕ್ಕಂಥ ವಸ್ತುಗಳು ಹಾಗೇನೆ ಇದರಲ್ಲಿ ಸ್ಫೋಟಕಾಂಶಗಳು ಕಳಿಸ್ಕೊಡ್ಲಾಗಿತ್ತ. ಜೊತೆಗೆ ಇದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರಾದ್ರೂ ಕಿಡಿಗೇಡಿಗಳು ಈ ರೀತಿಯಾದ ಮಾಡಿದ್ರ ಈ ಬೇರೆ ಬೇರೆ ರೀತಿಯಾದಂತಹ ಆಂಗಲ್ಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವೀರೇಶ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಒಂದು ಪತ್ತೆಯಾಗಿದೆ. ಪಾಲಜೋಗನಹಳ್ಳಿಯ ಮನೆ ಬಳಿ ಬಿದ್ದಿತ್ತು ಡ್ರೋನ್. ದೊಡ್ಡಬಳ್ಳಾಪುರ ಹೊರವಲಯದ ಪಾಲಜೋಗನಹಳ್ಳಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಎಕ್ಸ್ಪರ್ಟ್. ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು. ಪಾಲಜೋಗನಹಳ್ಳಿ ಮನೆ ಬಳಿ ಡ್ರೋನ್ ಬಿದ್ದಿದೆ. ಇನ್ನು ಬಿದ್ದಂತಹ ಡ್ರೋನ್ ಅನ್ನ ದೊಡ್ಡಬಳ್ಳಾಪುರ ಹೊರವಲಯದ ಪಾಲನ ಜೋಗಳಿ ಬಳಿ ಬಿದ್ದಿರತಕ್ಕಂತಹ ಈ ಡ್ರೋನ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಎಕ್ಸ್ಪರ್ಟ್ ಟೀಮ್. ಪರಿಶೀಲನೆ ಬಳಿಕ ಆ ಡ್ರೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರತಕ್ಕಂಥದ್ದು. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಇದೇ ಆ ಡ್ರೋನ್. ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕಂತಹ ಡ್ರೋನ್ ಇದು. ಆಕ್ಚುಲಿ ಈ ಡ್ರೋನ್ ನ ಆಪರೇಟ್ ಮಾಡತಕ್ಕಂಥವ್ರು ಯಾರು, ಅಲ್ಲಿ ಸಡನ್ ಆಗಿ ಯಾಕೆ ಬಂತು? ಡ್ರೋನ್ ನ ಹಾರಿಸಿರ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಡ್ರೋನ್ ಅನ್ನ ಹಾರಿಸಿರ್ಬೇಕಾದ್ರೆ ಪರ್ಮಿಷನ್ ಅನ್ನ ತಗೋಬೇಕು. ತನ್ನ ವ್ಯಾಪ್ತಿಯಲ್ಲಿ ತನ್ನ ಒಂದು ಆ ಲೊಕೇಶನ್ ಅಲ್ಲೇ ಹಾರಾಟ ಮಾಡಬೇಕು. ಇದೀಗ ಅದು ಅಪರಿಚಿತ ಡ್ರೋನ್. ಹಾಗಾದ್ರೆ ಯಾರು ಆಪರೇಟ್ ಮಾಡ್ತಾ ಇದ್ರು, ಇದರ ಕೈವಾಡ ಯಾರಿದೆ, ಹಾಗಾದ್ರೆ ಏನಾದರೂ ಬೇಹುಗಾರಿಕೆ ನಡೆಸಲಿಕ್ಕೆ ಈ ಡ್ರೋನ್ ಅನ್ನು ಹಾರಾಟ ಮಾಡಲಾಗ್ತಾ ಇತ್ತಾ, ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ ಎಕ್ಸ್ಪರ್ಟ್. ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ನಡೆತಕ್ಕಂತಹ ವೇಳೆ ಇದು ಡ್ರೋನ್ ಸಿಕ್ಕಿದೆ, ಹಾಗಾಗಿ ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಮನೆ ಬಳಿ ಹಾರುತ್ತಾ ಬಂದಿರತಕ್ಕಂತಹ ಡ್ರೋನ್ ಸಡನ್ ಆಗಿ ಅಲ್ಲಿ ಬಿದ್ದಿದೆ. ಬಹುಶಃ ಏನಾದ್ರೂ ಓಕೆ, ಡ್ರೋನ್ ಕಾಮನ್ ಆಗಿರತಕ್ಕಂಥ ಡ್ರೋನ್ ಓಕೆ, ಏನಾದ್ರೂ ಇದರಲ್ಲಿ ಸ್ಫೋಟಕವಾಗಿರ್ತಕ್ಕಂತಹ ವಸ್ತುಗಳನ್ನು ಏನಾದ್ರೂ ಇಟ್ಟಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಡ್ರೋನ್ ಕಂಡು ಸ್ಥಳೀಯರು ಬೆಕ್ಕಸಬರಗಾಗಿದ್ದಾರೆ. ಇನ್ನು ಪೊಲೀಸರಲ್ಲೂ ಕೂಡ ಆತಂಕಕ್ಕೆ ಈಡು ಮಾಡಿರ್ತಕ್ಕಂತಹ ಡ್ರೋನ್ ಇದು. ದೊಡ್ಡಬಳ್ಳಾಪುರ ನಗರದ ಪಾಲಜೋಗನಹಳ್ಳಿಯ ಒಂದು ಮನೆ ಬಳಿ ಬಿದ್ದಿತ್ತು ಡ್ರೋನ್. ಜೊತೆಗೆ ಬ್ಯಾಟರಿ ಸೇರಿದಂತೆ ಎಲೆಕ್ಟ್ರಿಕ್ ವೈರ್ಗಳಿಂದ ತುಂಬಿದಂತಹ ಇದು ಡ್ರೋನ್ ಮಾದರಿಯ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇದು
ಯಾವ ಕಾರಣಕ್ಕಾಗಿ? ಮತ್ತೊಂದು ಕಡೆಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ಬಹುಶಃ ಬೇಕಂತಾನೆ ಇದನ್ನ ಹಾರಿಸಲಾಗ್ತಾ ಇತ್ತಾ ನೋಡ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಏನಿದು ಅನಾಮಿಕವಾಗಿರ್ತಕ್ಕಂತಹ ಡ್ರೋನ್? ಅದು ಹಿಂದೂ ಸಮಾಜ ಒಂದು ಬೃಹತ್ ಕಾರ್ಯಕ್ರಮ ನಡೀತಿರಬೇಕಾದ್ರೆ ಈ ಒಂದು ಅನಾಮಿಕ ಡ್ರೋನ್ ಬಂದು ಬಿದ್ದಿದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಮಂಜುನಾಥ್? ವಿದೇಶ ಏನಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಬೃಹತ್ತಾಕಾರವಾಗಿ ನಡೀತಾ ಇರುವಂತದ್ದು. ಅದರ ನಡುವೆ ಏನು ದೊಡ್ಡಬಳ್ಳಾಪುರ ನಗರದ ಪಾಲನ ಜೋಗನಹಳ್ಳಿಲಿ ಒಂದು ಮನೆ ಮೇಲೆ ಒಂದು ಡ್ರೋನ್ ಈಗ ಪತ್ತೆ ಆಗಿರುವಂತದ್ದು. ಏನಂದ್ರೆ ಬ್ಯಾಟರಿಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ವೈರ್ಗಳು ತುಂಬಿದಂತಹ ವಿಮಾನ ಮಾದರಿಯ ಡ್ರೋನು ಬಂದು ಒಂದು ಮನೆ ಮೇಲೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ಪಾಲ್ಜೋಗನಲ್ಲಿ ಇರ್ತಕ್ಕಂಥ ಎಲ್ಲ ಜನ ಕೂಡ ಈಗ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂತಂದ್ರೆ ಒಂದು ಡ್ರೋನ್ ಹಾರಾಟ ಮಾಡ್ಬೇಕಂತಂದ್ರೆ ಡ್ರೋನ್ ಬೇರೆ ರೀತಿ ಆಕಾರವಾಗಿರುತ್ತೆ. ಆದ್ರೆ ಇದು ಒಂದು ವಿಮಾನ ಮಾದರಿಯಲ್ಲಿ ಬಂದು ಈಗ ಸಮಾಜೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮದ ನಡೀತಾ ಇರ್ತಕ್ಕಂಥ ವೇಳೆಯಲ್ಲೇ ಬಂದು ಅಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಈಗ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಎಲ್ಲರೂ ಕೂಡ ಈಗ ಬಂದು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಸ್ಥಳಕ್ಕೆ ಬಂದು ಸ್ಫೋಟಕಗಳು ಏನಾದ್ರು ಇದೆಯಾ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಅದನ್ನ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರೆ. ಯಾಕಂತಂದ್ರೆ ಡ್ರೋನ್ ಅಂತಂದ್ರೆ ಬೇರೆ ರೀತಿಯಾದ ಮಾದರಿಗಳೇ ಇರುತ್ತೆ. ಆದ್ರೆ ಬಂದು ಈ ರೀತಿಯಾದಂತಹ ವಿಮಾನ ಮಾದರಿಯಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 3-4 ಗಂಟೆಗಳ ಕೂಡ ಈ ಡ್ರೋನ್ ಮಾದರಿ ಇರ್ತಕ್ಕಂಥ ವಸ್ತುಗಳು ಹಾಗೇನೆ ಇದರಲ್ಲಿ ಸ್ಫೋಟಕಾಂಶಗಳು ಕಳಿಸ್ಕೊಡ್ಲಾಗಿತ್ತ. ಜೊತೆಗೆ ಇದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರಾದ್ರೂ ಕಿಡಿಗೇಡಿಗಳು ಈ ರೀತಿಯಾದ ಮಾಡಿದ್ರ ಓಕೆ ಈ ಬೇರೆ ಬೇರೆ ರೀತಿಯಾದಂತಹ